ದುರಂತದ ಬಗ್ಗೆ ಕಂಬನಿ ಮಿಡಿದ ರಾಜಕೀಯ ನಾಯಕರು. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡುವುದಾಗಿ ಹೇಳಿದ್ದಾರೆ. ಸುದ್ದಿ ತಿಳಿದು ಅತೀವ ದುಃಖವಾಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಗಾಯಾಳುಗಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಗಾಯಗೊಂಡವರ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಒಂದು ಘನಘೋರ ದುರಂತದ ಬಗ್ಗೆ ಕಂಬನಿ ಮಿಡಿದಂತಹ ರಾಜಕೀಯ ನಾಯಕರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 9 ಜನ ಮೃತಪಟ್ಟಿದ್ದಾರೆ ಎಂದು ಘಟನೆಯಲ್ಲಿ. ಅವರೆಲ್ಲರಿಗೂ ಕೂಡ 5 ಲಕ್ಷ ಪರಿಹಾರ ಘೋಷಣೆ ಮಾಡೋದಾಗಿ ಹೇಳಿದ್ದಾರೆ. ಗಣಪತಿಯ ಮೆರವಣಿಗೆ ವೇಳೆ ಎಂದು ದುರಂತ ಸಂಭವಿಸಿದೆ. ಎಂದು ಸುದ್ದಿ ತಿಳಿದು ಅತೀವ ದುಃಖವಾಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಗಾಯಾಳುಗಳು ಆದಷ್ಟು ಬೇಗ ಒಂದು ಗುಣಮುಖರಾಗಲಿ. ಗಾಯಗೊಂಡವರ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಒಂದು ಘೋರ ದುರಂತ ಸಂಭವಿಸಿರುವಂಥದ್ದು. ರಸ್ತೆಯ ಒಂದು ಬದಿಯಿಂದ ಏಕಾಏಕಿಯಾಗಿ ನುಗ್ಗಿದಂತ ಟ್ರಕ್ ಜನರ ಮೇಲೆ ಹೋಗಿದೆ. ಜನರ ಮೇಲೆ ಹರಿದು ಹೋಗಿರುವಂತಹ ಕಾರಣ 9 ಜನ ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿದೆ. ಈ ಒಂದು ಹೃದಯ ವಿದ್ರಾವಕ ಘಟನೆ ಮನಸ್ಸಿಗೆ ನೋವುಂಟು ಮಾಡಿದೆ. ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಗಾಯಗೊಂಡಿರುವವರು ಎಲ್ಲರೂ ಕೂಡ ಶೀಘ್ರವಾಗಿ ಗುಣಮುಖರಾಗಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಚ್.ಡಿ. ದೇವೇಗೌಡರವರು ಒಂದು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಹಾಸನದ ಮೊಸಳೆ ಹೊಸಳಿಯಲ್ಲಿ ಒಂದು ಘೋರ ದುರಂತ ಸಂಭವಿಸಿದೆ. ಈ ಹೃದಯ ವಿದ್ರಾವಕ ಘಟನೆ ಮನಸ್ಸಿಗೆ ನೋವನ್ನ ಉಂಟು ಮಾಡಿದೆ. ಗಾಯಗೊಂಡಿರುವವರೆಲ್ಲರೂ ಕೂಡ ಶೀಘ್ರವಾಗಿ ಗುಣಮುಖರಾಗಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಚ್.ಡಿ. ದೇವೇಗೌಡರು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ದುರಂತದ ಬಗ್ಗೆ ಕಂಬನಿ ಮಿಡಿದಿದ್ದಾರೆ ರಾಜಕೀಯ ನಾಯಕರು. ಈ ಒಂದು ಹೃದಯ ವಿದ್ರಾವಕ ಘಟನೆಯನ್ನ ನೋಡಿಬಿಟ್ಟು ಮನಸ್ಸಿಗೆ ತುಂಬಾ ನೋವುಂಟಾಗಿದೆ. 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಶೀಘ್ರವಾಗಿ ಗುಣಮುಖರಾಗಲಿ. 9 ಜನ ಮೃತಪಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಒಂದು ಘೋರ ದುರಂತ ಸಂಭವಿಸಿರುವಂತದ್ದು. ಗಣಪತಿ ಮೆರವಣಿಗೆಯ ವೇಳೆಯೊಂದು ಭೀಕರ ದುರಂತ ಸಂಭವಿಸಿದೆ. ಏಕಾಏಕಿ ಜನರತ್ತ ನುಗ್ಗಿ ಬಂದಂತಹ ಟ್ರಕ್ ಜನರ ಮೇಲೇನೆ ಹರ್ಕೊಂಡು ಹೋಗಿದೆ. ಇದರಿಂದಾಗಿ 9 ಜನರು ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಜನರ ಒಂದು ಸ್ಥಿತಿ ಗಂಭೀರವಾಗಿದೆ. ಅಪಘಾತ ಸುದ್ದಿ ಕೇಳಿ ತೀವ್ರ ಆಘಾತ ಉಂಟಾಗಿದೆ. ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿ ಕರುಣಿಸಲಿ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಈ ಒಂದು ಘೋರ ದುರಂತದ ಒಂದು ಸುದ್ದಿಯನ್ನ ಕೇಳಿ ತೀವ್ರ ಆಘಾತ ಉಂಟಾಯಿತು. ಮೃತರ ಒಂದು ಆತ್ಮಕ್ಕೆ ಭಗವಂತ ಸದ್ಗತಿಯನ್ನ ಕರುಣಿಸಲಿ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಿ, ಗುಣಮುಖರಾಗಲಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಈ ಒಂದು ದುರಂತದ ಬಗ್ಗೆ ಹಲವು ರಾಜಕೀಯ ನಾಯಕರು ಕಂಬನಿಯನ್ನ ಮಿಡಿದಿದ್ದಾರೆ. ಅಪಘಾತದ ಈ ಒಂದು ಸುದ್ದಿಯನ್ನ ಕೇಳಿ ತೀವ್ರ ಆಘಾತ ಉಂಟಾಗಿದೆ. ಮೃತರಂತ ಹೇಳಿದ್ರೆ 9 ಜನ ಮೃತಪಟ್ಟಿದ್ದಾರೆ. ಅವರ ಒಂದು ಆತ್ಮಕ್ಕೆ ಭಗವಂತ ಸದ್ಗತಿಯನ್ನ ಕರುಣಿಸಲಿ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ. 20ಕ್ಕೂ ಹೆಚ್ಚು ಜನ ಇದರಲ್ಲಿ ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ.
ರಸ್ತೆಯ ಒಂದು ಬದಿಯಿಂದ ಏಕಾಏಕಿ ನುಗ್ಗಿ ಬಂದಿದ್ದಂತಹ ಟ್ರಕ್ ಜನರತ್ತ ನುಗ್ಗಿ ಬಂದಿದೆ. ಚತುಷ್ಪಥ ರಸ್ತೆಯ ಒಂದು ಬದಿಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ರಸ್ತೆಯ ಒಂದು ಬದಿಯಿಂದ ಏಕಾಏಕಿಯಾಗಿ ಟ್ರಕ್ ನುಗ್ಗಿ ಬಂದಿದೆ. ಆ ಮೆರವಣಿಗೆಯಲ್ಲಿ ಇದ್ದಂತಹ ಜನರ ಮೇಲೆ ಹರ್ಕೊಂಡು ಹೋಗಿರುವಂಥದ್ದು. ಇದರಿಂದಾಗಿ ಸ್ಥಳದಲ್ಲೇ 9 ಮಂದಿ ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಏನು ಗಾಯವಾಗಿರುವಂಥದ್ದು. ಹೊಸಳ್ಳಿ ಬಳಿ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಚತುಷ್ಪಥ ರಸ್ತೆಯ ಒಂದು ಬದಿಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಇನ್ನೊಂದು ಬದಿಯಿಂದ ಏಕಾಏಕಿಯಾಗಿ ಒಂದು ಟ್ರಕ್ ನುಗ್ಗಿ ಬಂದಿದೆ. ಇದು ಮಹಾರಾಷ್ಟ್ರಕ್ಕೆ ಸೇರಿದಂತಹ ಟ್ರಕ್ ಆಗಿದೆ. ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋದಕ್ಕೆ ಈ ರೀತಿಯಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಮೆರವಣಿಗೆಯಲ್ಲಿದ್ದಂತಹ ಯುವಕರು ಮಾತ್ರ ಮೃತಪಟ್ಟಿದ್ದಾರೆ. ಸ್ಥಳದಲ್ಲೇ 8 ಮಂದಿ ಮೃತಪಟ್ಟಿದ್ದಾರೆ. ಹಾಗೆ ಆಸ್ಪತ್ರೆಯಲ್ಲಿ ಮತ್ತೊಬ್ಬರು ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿದೆ. 20ಕ್ಕೂ ಹೆಚ್ಚು ಜನರ ಸ್ಥಿತಿ ಮಾತ್ರ ಗಂಭೀರವಾಗಿದೆ. ಸುದ್ದಿ ತಿಳಿತಾ ಇದ್ದ ಹಾಗೆ ಹಾಸನಕ್ಕೆ ಹೊರಟಂತ ನಿಖಿಲ್ ಕುಮಾರಸ್ವಾಮಿ ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಿದ ನಿಖಿಲ್. ಈ ಒಂದು ಘಟನೆಯ ಒಂದು ಸುದ್ದಿ ತಿಳಿತಾ ಇದ್ದ ಹಾಗೇನೆ ಹಾಸನಕ್ಕೆ ಹೊರಟೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಗಾಯಾಳುಗಳ ಒಂದು ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. 20ಕ್ಕೂ ಹೆಚ್ಚು ಜನರ ಒಂದು ಸ್ಥಿತಿ ಗಂಭೀರವಾಗಿತ್ತು. ಅವರ ಒಂದು ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದುರಂತದ ಬಗ್ಗೆ ಕಂಬನಿ ಮಿಡ್ತಿದ್ದಾರೆ ರಾಜಕೀಯ ನಾಯಕರುಗಳು. ಹಾಗೆ ಸುದ್ದಿಯೊಂದು ತಿಳಿತಾ ಇದ್ದ ಹಾಗೆ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೊರಟು ಅಲ್ಲಿನ ಒಂದು ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಹಾಗೆ ಯೋಗಕ್ಷೇಮವನ್ನ ಕೂಡ ಅವರು ವಿಚಾರಿಸಿದ್ದಾರೆ. ಇದು ಘನಘೋರ ದುರಂತ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಖುಷಿಯಲ್ಲಿದ್ರು. ಮೆರವಣಿಗೆ ನಡೀತಾ ಇತ್ತು. ಒಂದು ಕಡೆ ಆರ್ಕೆಸ್ಟ್ರಾ ಕೂಡ ಆಗ್ತಾ ಇತ್ತು. ಎಲ್ಲ ಯುವಕರು ಕೂಡ ಸೇರಿದ್ರು. ಈ ಸಂದರ್ಭದಲ್ಲಿ ಯಮ ಸ್ವರೂಪಿಯಾಗಿ ಒಂದು ಟ್ರಕ್ ಹರಿದು ಬಂದಿದೆ. ಚತುಷ್ಪಥ ರಸ್ತೆಯ ಒಂದು ಬದಿಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಆ ಒಂದು ಬದಿಯಿಂದ ಏಕಾಏಕಿಯಾಗಿ ಒಂದು ಟ್ರಕ್ ನುಗ್ಗಿ ಬಂದಿರುವಂಥದ್ದು. ಇದರಿಂದಾಗಿ ಸ್ಥಳದಲ್ಲೇ 8 ಮಂದಿ ಮೃತಪಟ್ಟಿದ್ದಾರೆ. ಉಳಿದವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ 200 ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಜನರ ಒಂದು ಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ತಿಳಿತಾ ಇದ್ದಾಗೆ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೊರಟು ಹೋಗಿದ್ದಾರೆ. ಗಾಯಾಳುಗಳ ಒಂದು ಯೋಗಕ್ಷೇಮವನ್ನ ಕೂಡ ಅಲ್ಲಿ ವಿಚಾರಿಸಿಕೊಂಡಿದ್ದಾರೆ. ಹೊಸಳ್ಳಿ ಗ್ರಾಮಸ್ಥರು ಅಲ್ಲಿ 25 ವರ್ಷಗಳಿಂದ ಕೂಡ ಗಣಪತಿಯನ್ನ ಕೂರಿಸ್ತಾ ಇದ್ರು. ಆದ್ರೆ ಯಾವತ್ತೂ ಕೂಡ ಇಂಥ ಘಟನೆ ಸಂಭವಿಸಿರಲಿಲ್ಲ. ಈ ಬಾರಿ ಇಂಥ ಒಂದು ಘಟನೆ ಸಂಭವಿಸಿರುವಂಥದ್ದು ಬಹಳ ಬೇಸರದ ಸಂಗತಿಯಾಗಿದೆ. ಹಾಸನದಿಂದ ಹೊಳೆನರಸೀಪುರದ ಕಡೆಗೆ ಈ ಒಂದು ಟ್ರಕ್ ಹೋಗ್ತಾ ಇತ್ತು. ಬೈಕ್ಗೆ ಒಂದು ಡಿಕ್ಕಿಯಾಗೋದನ್ನ ತಪ್ಪಿಸೋದಕ್ಕೆ ಅಂತ ಹೋಗಿ ಈ ಮೆರವಣಿಗೆ ಹೋಗುತ್ತಿದ್ದವರ ಮೇಲೆ ವಾಹನ ನುಗ್ಗಿದೆ. ಬೈಕ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹಾಗೆ ಈ ಒಂದು ಸುದ್ದಿ ತಿಳಿತಾ ಇದ್ದ ಹಾಗೆ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಅಲ್ಲಿನ ಒಂದು ಗಾಯಾಳುಗಳ ಒಂದು ಯೋಗಕ್ಷೇಮವನ್ನ ವಿಚಾರಿಸಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಮೆರವಣಿಗೆ ಹೋಗ್ತಾ ಇತ್ತು. ಅಲ್ಲಿ ಆರ್ಕೆಸ್ಟ್ರಾ ಕೂಡ ಇತ್ತು. ಹಾಗೆ ಆ ಒಂದು ಯಮನ ರೂಪದಲ್ಲಿ ಬಂದಂತ ಟ್ರಕ್ ಯಾವ ರೀತಿ ಜನರ ಮೇಲೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದು. ಈ ಸಂದರ್ಭದಲ್ಲಿ 8 ಮಂದಿ ಮೃತಪಟ್ಟಿರುವಂಥದ್ದು. ಒಂದು ಬೈಕ್ಗೆ ಡಿಕ್ಕಿ ಆಗೋದನ್ನ ತಪ್ಪಿಸೋದಕ್ಕೆ ಅಂತ ಈ ರೀತಿಯಾಗಿ ಬಂದಿದೆ.
ಆದರೆ 8 ಜನರನ್ನ ಸ್ಥಳದಲ್ಲೇ ಏನು ಕೊಂಡೊಯ್ದಿದೆ ಅಂತಾನೆ ಹೇಳ್ಬೋದು, ಯಮಲೋಕಕ್ಕೆ ಕೊಂಡೊಯ್ದಿದೆ ಅಂತಾನೆ ಹೇಳ್ಬೋದು. ಹಾಸನದ ಮೊಸಳೆ ಹುಸಳ್ಳಿಯಲ್ಲಿ ಒಂದು ಘೋರ ದುರಂತ ಸಂಭವಿಸಿರುವಂಥದ್ದು.